ನಮ್ಮ ಮುದಗಲ್ಲಿನ ಪುರಸಭೆಯ ಸದಸ್ಯರು ಇದ್ದು ಇಲ್ಲದಂತಾಗಿಬಿಟ್ಟಿದ್ದಾರೆ. ಎಷ್ಟು ವಾರ್ಡ್ಗಳಿವೆಯೋ ಆ ವಾರ್ಡಿನ ಎಲ್ಲ ಸದಸ್ಯರು ಯಾವ ವಾರ್ಡ್ಗಳಲ್ಲಿಯೂ ಇವತ್ತು ಜೀರ್ಣೋದ್ಧಾರದ ಕೆಲಸಗಳಿಲ್ಲ. ನೀರಿನ ಸಮಸ್ಯೆ, ರಸ್ತೆಯ ಸಮಸ್ಯೆ, ಚರಂಡಿಯ ಸಮಸ್ಯೆ, ಎಲ್ಲೋ ಒಬ್ರು ಇಬ್ಬರಿದ್ದಾರೆ ಪರ್ಸೆಂಟೇಜ್ ಪ್ರಕಾರ. ಅದು ಬೇಕಾಬಿಟ್ಟಿ ಕೆಲಸ. ಈ ರೀತಿ ನಡೆದವು. ನಾವೇನು ನಿಮ್ಮ ಆಸ್ತಿಯನ್ನು ಕೇಳೋದಿಲ್ಲ, ಪಾಸ್ತಿಯನ್ನು ಕೇಳೋದಿಲ್ಲ. ನಾವು ನಿಜವಾಗ್ಲೂ ಸ್ವಾಮಿಗಳಾಗಿ ಮಾತಾಡಬಾರ್ದು. ಈ ರೀತಿ ಒಂದು ವ್ಯವಸ್ಥೆ ಕೈ ಮೀರಿ ಹೋಗುವಾಗ ಜನರ ಹಿತಕ್ಕಾಗಿ ನಾವು ಸಹ ಎದ್ದು ನಿಲ್ಲಬೇಕಾಗುತ್ತೆ. ನಮ್ಮ ತಾಯಿಯಂದ್ರು ಇವತ್ತು ಬರೀ ಕೊಡ ಹಿಡ್ಕೊಂಡು ಬಂದಾರ. ತಪ್ಪು ಮಾಡ್ರಿ ತಾಯಿ, ನೀವು ಕೊಡದ ಜೊತೆಗೆ ಒಂದು ಬೆಟ್ಟು, ಒಂದು ಕಸಬರಿಗೆ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ನೀವೇನೇ ಮಾಡ್ರಿ, ನಾಚಿಕೆ ಇಲ್ಲದ ಜನಪ್ರತಿನಿಧಿಗಳು. ಅದಕ್ಕಾಗಿ ನಿಮಗೆ ನಾನು ಕೇಳೋದಿಷ್ಟೇ, ಈ ನೀರಿನ ವ್ಯವಸ್ಥೆ ಇನ್ನ ಮಿಕ್ಕ ವ್ಯವಸ್ಥೆ ಬಾಳಿವೆ. ಡಿಪೋ ವ್ಯವಸ್ಥೆ, ಊರಿನ ಹೊರಗಡೆಯಿಂದ ಬಸ್ಸುಗಳು ಸಂಚಾರ ಮಾಡುವುದನ್ನು ತಪ್ಪಿಸಿ ರಾತ್ರಿ ಊರಿನ ಒಳಗಡೆ ಬರುವ ವ್ಯವಸ್ಥೆ, ಮುದಗಲ್ಲು ತಾಲೂಕು ಆಗುವ ಒಂದು ವ್ಯವಸ್ಥೆ, ಹಾಗೂ ಐತಿಹಾಸಿಕ ಕೋಟೆಯ ಒಂದು ಉತ್ಸವದ ವ್ಯವಸ್ಥೆ, ಸಾಕಷ್ಟು ಯೋಜನೆಗಳನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲ ತಾವು ಬೆಂಬಲವನ್ನ ಸರಿಯಾಗಿ ಕೊಡಬೇಕು. ಅದಕ್ಕಿಂತಲೂ ಮೂಲವಾಗಿ ಮೊದಲು ನಮಗೆ ನೀರು ಹರಿಸ್ರಿ ಮೊದಲು ಹೇಳ್ತಾರೆ. ಜನಸೇವೆಗೆ ಜನಾರ್ದನ ಸೇವೆ, ದೇಶ ಸೇವೆಗೆ ಈಶ ಸೇವೆ. ಎಲ್ಲಿದೆ ಸ್ವಾಮಿ? ಕಾಣದ ದೇವರ ಸೇವೆಯನ್ನು ಮಾಡುವುದನ್ನು ಬಿಡ್ರಿ. ಇಲ್ಲಿ ಕಣ್ಣಿಗೆ ಕಾಣ್ತಾರಲ್ಲ, ಈ ಜನರ ಸೇವೆಗಾಗಿ ನೀರನ್ನು ಹರಿಸಿ ಬಿಡ್ರಿ. ಅದು ದೊಡ್ಡ ಸೇವೆ ಆಗುತ್ತೆ ನಿಮ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾಯಿಯಂದರು ನೀರು ಸಂಪೂರ್ಣವಾಗಿ ಸುಸಜ್ಜಿತ ವ್ಯವಸ್ಥೆಯಲ್ಲಿ ಮುದಗಲ್ಲಿಗೆ ಸರಬರಾಜು ಆಗುವವರೆಗೆ ನಾಳೆಯಿಂದಲೇ ನೀವು ಬೆಳಗ್ಗೆ ಒಂದು ಖಾಲಿ ಕೂಡ, ಒಂದು ಕಸಬರಿಗೆ, ಒಂದು ಮೆಟ್ಟು ಹಿಡ್ಕೊಂಡು ಬಂದು ಪುರಸಭೆಯ ಮುಂಭಾಗದಲ್ಲಿ ಕೂಡ್ರಿ. ನಾವೆಲ್ಲ ಹೋರಾಟ ಸಮಿತಿಯವರು ಸೇರಿ ಇದಕ್ಕೆ ಬೆಂಬಲವನ್ನು ಕೊಡ್ತೇವೆ. ಇದು ಎಲ್ಲಿಯವರೆಗೆ ಅಂದ್ರೆ ಮುದಗಲ್ಲಿಗೆ ನೀರು ಸರಿಯಾಗಿ ಸರಬರಾಜು ಆಗುವವರೆಗೆ ಅಂತಕ್ಕಂಥ ಮಾತನ್ನ ತಿಳಿಸ್ತಾ, ತಾವೆಲ್ಲ ಇವತ್ತು ಈ ಒಂದು ಹೋರಾಟಕ್ಕೆ ವ್ಯಾಪಾರಸ್ಥ ಸಂಘದವರು ಅಂಗಡಿಗಳನ್ನೆಲ್ಲ ಮುಚ್ಚಿ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ಎಲ್ಲ ಸಹಕಾರ ಕೊಟ್ಟಿರತಕ್ಕಂಥ ಪ್ರತಿಯೊಬ್ಬರಿಗೆ ನಾವು ನಮ್ಮ ಪರವಾಗಿ, ಕರ್ನಾಟಕ ರಕ್ಷಣಾ ವೇದಿಕೆಯವರ ಪರವಾಗಿ ತಮ್ಮೆಲ್ಲರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.